ಅಧ್ಯಾಯ 43. ಓಂ ಶ್ರೀ ಅನಂತರೂಪಾಯ ನಮಃ. ಶ್ರೀ ಗುರುಗಳಿಂದ ಸಾಯಂ ದೇವನಿಗೆ ಅನಂತವ್ರತ ನಿರೂಪಣೆ. ಶ್ರೀ ಗುರುಗಳು ವಿಪ್ರನಾದ ಸಾಯಂ ದೇವನನ್ನು ಕುರಿತು ಪೂರ್ವದಲ್ಲಿ ಅನೇಕ ಜನರು ಆಚರಿಸಿರುವ ಅನಂತವ್ರತದ ಕುರಿತು ಹೇಳುವೆನು, ಕೇಳು ಎಂದು ನುಡಿದರು. ಪೂರ್ವದಲ್ಲಿ ಪಾಂಡುತನಯನಾದ ಯುಧಿಷ್ಠಿರನು ಈ ಪರಮ ಪವಿತ್ರವಾದ ಅನಂತವ್ರತವನ್ನು ಆಚರಿಸಿ ತಾನು ಹಿಂದೆ ಕಳೆದುಕೊಂಡಿದ್ದ ರಾಜ್ಯವನ್ನು ಪುನಃ ಸಂಪಾದಿಸಿದನು. ಈ ರೀತಿಯಾಗಿ ಈ ಅನಂತವ್ರತವು ಪರಮಶ್ರೇಷ್ಠವಾಗಿರುವುದು. ಶ್ರೀ ಗುರುಗಳು ಹೇಳಿದ ಮಾತನ್ನು ಕೇಳಿ ಸಾಯಂ ದೇವನು ಭಕ್ತಿಯಿಂದ ನಮಸ್ಕರಿಸುತ್ತಾ, ಶ್ರೀ ಗುರುಗಳೇ, ಆ ಯುಧಿಷ್ಠಿರನು ಯಾರು? ಆತನಿಗೆ ರಾಜ್ಯ ಸಂಪದವು ಹೇಗೆ ಹೋಯಿತು ಹಾಗೂ ಅದು ಮತ್ತೆ ಆತನಿಗೆ ಹೇಗೆ ಪ್ರಾಪ್ತವಾಯಿತು ಎಂದು ಪ್ರಶ್ನೆ ಮಾಡಿದನು. ಆತನ ಪ್ರಶ್ನೆಗಳಿಗಾಗಿ ಉತ್ತರವಾಗಿ ಶ್ರೀ ಗುರುಗಳು, ಯುಧಿಷ್ಠಿರನು ಪಾಂಡು ಮಹಾರಾಜನ ಹಿರಿಯ ಪುತ್ರನಿದ್ದನು. ಹಿಂದೆ ಆ ಪಾಂಡವರು ಕೌರವರೊಂದಿಗಿನ ಕಪಟ ದ್ಯೂತದಲ್ಲಿ ಸರ್ವವನ್ನೂ ಕಳೆದುಕೊಂಡವರಾಗಿ ಸಹೋದರರ ಹಾಗೂ ಸತಿಯಾದ ದ್ರೌಪದಿಯೊಡನೆ ಹಿರಿಯವನಾದ ಧರ್ಮರಾಜನು 12 ವರ್ಷಗಳ ಕಾಲ ವನವಾಸ ಮಾಡಿರುವನಷ್ಟೇ. ಘೋರವಾದ ಕಾಡಿನಲ್ಲಿ ವಾಸಿಸುತ್ತಾ ಸಹೋದರರೊಡನೆ ಅತ್ಯಂತ ಕಷ್ಟಗಳನ್ನು ಅನುಭವಿಸುತ್ತಾ ದುಃಖಿತನಾಗಿದ್ದನು. ಇಂತು ಚಿಂತಾಕುಲನಾದ ಧರ್ಮರಾಜನು ಶ್ರೀಹರಿಯನ್ನು ಅನನ್ಯ ಭಕ್ತಿಯಿಂದ ಸ್ಮರಿಸತೊಡಗಿದನು. ಕಪಟ ದ್ಯೂತದಲ್ಲಿ ಸೋತು ತನ್ನ ರಾಜ್ಯವನ್ನು ಕಳೆದುಕೊಂಡು ಅನೇಕ ವಿಧವಾದ ಆಪತ್ತುಗಳನ್ನು ಎದುರಿಸಬೇಕಾಯಿತು. ಇಂತಿರಲು ಒಮ್ಮೆ ದುರ್ಜನನಾದ ದುರ್ಯೋಧನನಿಂದ ಪ್ರೇರಿತರಾಗಿ ದುರ್ವಾಸ ಮುನಿಗಳು ಪಾಂಡವರ ಸತ್ವ ಪರೀಕ್ಷೆಯ ಉದ್ದೇಶದಿಂದ ಪಾಂಡವರಲ್ಲಿಗೆ ಬಂದ ಸಮಯದಲ್ಲಿ ಆ ಪಾಂಡವರು ಶ್ರೀಹರಿಯಿಂದ ರಕ್ಷಿಸಲ್ಪಟ್ಟರು. ಆಗ ತಮ್ಮ ಕಷ್ಟ ಪರಿಹಾರಕ್ಕಾಗಿ ಅನೇಕ ವಿಧವಾದ ವ್ರತಗಳನ್ನು ಭಕ್ತಿಯುಕ್ತರಾಗಿ ಆಚರಿಸಿದರು. ಆ ಪಾಂಡವರು ಕಾಡಿನಲ್ಲಿ ಕಾಡು ಪ್ರಾಣಿಗಳೊಡನೆ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸಿದರು. ಇಂತು ಕಷ್ಟಗಳನ್ನು ಅನುಭವಿಸುತ್ತಿರುವಾಗ ಭಕ್ತ ವಾತ್ಸಲ್ಯ ಸಿಂಧುವಾದ ಶ್ರೀಕೃಷ್ಣನು ಅದನ್ನು ತಿಳಿದವನಾಗಿ ತಾನೇ ಸ್ವಯಂ ಅವರ ರಕ್ಷಣೆಗಾಗಿ ಪ್ರೇಮದಿಂದ ಬಂದನು. ಹೀಗೆ ಆಗಮಿಸಿದ ಶ್ರೀಕೃಷ್ಣನನ್ನು ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜನು ಎದುರುಗೊಂಡು ಭಕ್ತ್ಯಾದರಗಳಿಂದ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸಿ ತನ್ನ ಮಸ್ತಕದಲ್ಲಿ ಶ್ರೀಕೃಷ್ಣನ ಪಾದರಜಗಳನ್ನು ಧರಿಸಿ ಕೃತಾರ್ಥನಾದನು. ಶ್ರೀಕೃಷ್ಣನನ್ನು ಪರಮ ಭಗವಂತನ ಸಾಕಾರ ಮೂರ್ತಿ ಎಂದೇ ಭಾವಿಸಿ ಅರ್ಘ್ಯ ಪಾದ್ಯ ಗಂಧ ಪುಷ್ಪಾದಿಗಳಿಂದ ಭಕ್ತಿಪೂರ್ವಕ ಪೂಜಿಸಿದನು. ಶ್ರೀಕೃಷ್ಣನ ದಿವ್ಯ ದರ್ಶನದಿಂದ ತಾನು ಧನ್ಯನಾದೆನೆಂದು ಭಾವಿಸಿದನು. ಈ ರೀತಿಯಾಗಿ ಭಕ್ತಿಯಿಂದ ಪೂಜಿಸಿ ವಿನಮ್ರ ಭಾವದಿಂದ ಕರಜೋಡಿಸಿ ಸ್ತುತಿಸತೊಡಗಿದನು. ಹೇ ಶ್ರೀಕೃಷ್ಣನೇ, ಋಷಿಕೇಶನೇ, ಮಾಧವನೇ, ಶ್ರೀಧರನೇ, ನಿನಗೆ ಜಯ ಜಯಕಾರವಿರಲಿ. ಹೇ ಭಕ್ತವತ್ಸಲನೇ, ನಾರಾಯಣನೇ, ಅನಂತನೇ, ಪರಮಪುರುಷನೇ, ಭವಸಾಗರ ತಾರಕನೇ, ನಿನಗೆ ಜಯ ಜಯಕಾರವಿರಲಿ. ಹೇ ಕ್ಷೀರಾಬ್ಧಿ ವಾಸನೆ, ಹೇ ಲಕ್ಷ್ಮೀ ನಿವಾಸ, ಶ್ರೀಪತೆ, ಭಕ್ತವತ್ಸಲ, ಹೇ ಪರಮಾತ್ಮನೇ, ಪರಂಜ್ಯೋತಿಯೇ, ನೀನು ನಿಜಕ್ಕೂ ತ್ರಿಮೂರ್ತಿ ರೂಪನು. ಇದರಲ್ಲಿ ಅನುಮಾನವಿಲ್ಲ. ಈ ಜಗವನ್ನು ನೀನೇ ಸೃಷ್ಟಿ ಮಾಡುವವನಿರುವೆ, ರಕ್ಷಿಸುವೆ ಹಾಗೂ ಲಯಗೊಳಿಸುವೆ. ಸರ್ವ ಜಗತ್ತಿಗೂ ನೀನು ಜೀವಪ್ರಾಣನಾಗಿದ್ದು ಎಲ್ಲವನ್ನೂ ನೀನು ಸದಾ ಪಾಲಿಸುವವನಾಗಿರುವೆ. ನೀನು ತೃಣದಲ್ಲಿ, ಕಾಷ್ಠದಲ್ಲಿ, ಸ್ಥೂಲ ವಸ್ತುಗಳಲ್ಲಿಯೂ ಸೂಕ್ಷ್ಮ ವಸ್ತುಗಳಲ್ಲಿಯೂ ಅಲಿಪ್ತನಾಗಿರುವೆ. ಹೇ ತ್ರಿಗುಣಾತ್ಮಕನೇ, ಹೇ ಋಷಿಕೇಶನೇ, ನಿನ್ನ ಶ್ರೀಪಾದಗಳಿಗೆ ನನ್ನ ವಂದನೆಯು. ರಜೋಗುಣದಿಂದ ನೀನು ಈ ಜಗವೆಲ್ಲವನ್ನೂ ಸೃಷ್ಟಿಸುವೆ. ತಮೋಗುಣಯುಕ್ತನಾಗಿ ಸರ್ವವನ್ನೂ ಸಂಹಾರ ಮಾಡುವವನಾಗಿರುವೆ. ದುಷ್ಟರನ್ನು ನಿಗ್ರಹಿಸುವುದಕ್ಕಾಗಿಯೂ ಸಜ್ಜನ ಸಂತರನ್ನು ರಕ್ಷಿಸುವುದಕ್ಕಾಗಿಯೂ ಸತ್ವಗುಣ ಪ್ರಧಾನನಾಗಿ ಅವತಾರ ಮಾಡಿರುವೆ. ನೀನು ಶ್ರುತಿ ಪ್ರತಿಪಾದ್ಯನಿರುವೆ. ಭೂಮಿಯ ಭಾರಾಪನೋದನಾರ್ಥವಾಗಿಯೇ ನೀನು ಅವತಾರ ಮಾಡಿರುವುದಾದರೆ ಈ ಭುವಿಗೆ ಭಾರನಾಗಿರುವ ಈ ಧರ್ಮರಾಜನನ್ನು ಏಕೆ ರಕ್ಷಿಸಿದೆ? ಪಾಂಡವರು ನನ್ನ ಪ್ರಾಣ ಎಂಬ ಮಾತನ್ನು ಪ್ರಚುರಪಡಿಸುತ್ತಾ ನಮ್ಮನ್ನು ಅರಣ್ಯದಲ್ಲಿ ನೂಕಿ ಏಕೆ ಹೀಗೆ ಅಪಾರವಾದ ಕಷ್ಟಕ್ಕೆ ಗುರಿ ಮಾಡಿರುವೆ? ನಿನಗೆ ನಮ್ಮ ಮೇಲೆ ನಿಜವಾಗಿ ಕರುಣೆ ಇದ್ದಿದ್ದರೆ ಯಾಕೆ ಈ ವಿಧವಾದ ಕಷ್ಟವು? ಅಡವಿಯಲ್ಲಿ ಅಲೆಯುತ್ತಿರುವ ನಮ್ಮ ಕುರಿತು ಈ ರೀತಿಯ ಉದಾಸೀನ ಭಾವವು ನಿನಗೆ ಏಕೆ ನಮ್ಮನ್ನು ಇಲ್ಲಿ ನೂಕಿರುವೆ? ನಿನ್ನನ್ನು ಬಿಟ್ಟು ಅನ್ಯರಾರಲ್ಲಿ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲಿ? ನೀನೇ ಹೇಳು. ನೀನು ನಮ್ಮನ್ನು ಈ ರೀತಿ ಉದಾಸೀನ ಮಾಡುವುದಾದರೆ
ನಮಗೆ ಈ ಬದುಕಾದರೂ ಏಕೆ ಬೇಕು ಎಂದು ಹೇಳುತ್ತಿರುವಷ್ಟರಲ್ಲಿ ಅಲ್ಲಿಗೆ ಭೀಮಸೇನನು ಬಂದು ಶ್ರೀಕೃಷ್ಣನ ಪಾದಾರವಿಂದಗಳನ್ನು ಹಿಡಿದು ನಮಸ್ಕರಿಸುತ್ತಾ, ಹೇ ಪ್ರಭೋ, ದಯಾಳುವೆ, ಭಕ್ತರಾದ ನಮ್ಮನ್ನು ನೀನು ಏಕೆ ಹೀಗೆ ಉಪೇಕ್ಷೆ ಮಾಡುತ್ತಿರುವೆ ಎಂದು ಕೇಳಿದನು. ಅಷ್ಟರಲ್ಲಿ ಅರ್ಜುನನು ಪರಮ ಪವಿತ್ರನಾದ ಶ್ರೀಹರಿಯ ಚರಣಗಳಿಗೆ ನಮಸ್ಕರಿಸುತ್ತಾ, ಹೇ ಮುರಾರಿಯೇ, ಕೃಪಾಘನನೇ, ಶ್ರೀಕೃಷ್ಣನೇ, ನಮ್ಮ ಮೇಲೆ ನಿನಗೆ ದಯೆ ಇರುವುದಾದರೆ ಈ ವನವಾಸದ ಕಷ್ಟಗಳು, ಪ್ರವಾಸವು ನಮಗೇಕೆ? ಪಾಂಡವರು ನನಗೆ ಪ್ರಾಣಪ್ರಿಯರು ಎಂಬ ನಿಮ್ಮ ಬಿರುದಾವಳಿಯು ನಿತ್ಯ ಸತ್ಯವಾಗುವಂತಾಗಲಿ. ನಮ್ಮ ಈ ಕಷ್ಟಗಳನ್ನು ದೂರಗೊಳಿಸು ಎಂದು ಬೇಡಿದನು. ಇಂತಿರಲು ಅಲ್ಲಿಗೆ ಮಾದ್ರಿಯ ಕುಮಾರರೆನಿಸಿದ ನಕುಲ ಹಾಗೂ ಸಹದೇವರು ಶ್ರೀಹರಿಯ ಚರಣಗಳಿಗೆ ದ್ರೌಪದಿಯೊಂದಿಗೆ ನಮಸ್ಕರಿಸಿ, ಸರ್ವರೂ ಕೂಡ ಶ್ರೀಕೃಷ್ಣನನ್ನು ಕುರಿತು, ಹೇ ದೇವೋತ್ತಮ, ನಮ್ಮನ್ನು ಏಕೆ ಈ ಘೋರವಾದ ಕಾಡಿನಲ್ಲಿರುವಂತೆ ಮಾಡಿರುವೆ? ಹೇ ಪ್ರಭು, ನಮ್ಮ ವೈರಿಯಾದ ದುರ್ಯೋಧನನು ರಾಜ್ಯವನ್ನಾಳುತ್ತಿರುವನು. ಈಗ ನಾವೇನು ಮಾಡಬೇಕೆಂಬುದನ್ನು ನೀನೇ ಹೇಳು. ನಿನ್ನಂತಹ ಮಿತ್ರರೇ ನಮಗೆ ಆಶ್ರಯ ಸಾಶ್ರಯ ಎನಿಸಿದ್ದರೂ ನಮ್ಮ ವೈರಿಯಿಂದ ಈ ರೀತಿ ಬಾಧೆಯುಂಟಾಗಿರುವುದಲ್ಲ. ಇಂತಹ ಆಪತ್ತುಗಳನ್ನು ಅನುಭವಿಸುತ್ತಿರುವಾಗ ನಮಗೆ ಆ ರಾಜ್ಯ ಪ್ರಾಪ್ತಿಯಾದರೂ ಹೇಗೆ ಆಗುವುದು? ನಮಗೆ ಸಾಮ್ರಾಜ್ಯವು ಪುನಃ ದೊರಕಲು ನಾವು ಯಾವ ಉಪಾಯವನ್ನು ಮಾಡಬೇಕು? ಹೇ ಕೃಷ್ಣನೇ, ಋಷಿಕೇಶನೇ, ಈಗ ಹೇಳು ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದರು. ಅವರೆಲ್ಲರ ಮಾತುಗಳನ್ನು ಕೇಳಿ ಶ್ರೀಹರಿಗೆ ಮನವು ಕರಗಿತು. ಎಲೈ ಪಾಂಡವರಿರ, ನಿಮಗಾಗಿ ಒಂದು ಉತ್ತಮವಾದ ವ್ರತದ ವಿಧಾನವನ್ನು ಉಪದೇಶಿಸುವೆನು. ಆ ವ್ರತದ ಆಚರಣೆಯಿಂದ ಕೂಡಲೇ ರಾಜ್ಯಪ್ರಾಪ್ತಿಯುಂಟಾಗುವುದು. ಎಲೈ ಪಾಂಡವರೇ, ಅದು ಅನಂತ ಪದ್ಮನಾಭ ವ್ರತವಾಗಿರುವುದು. ಈ ವ್ರತವು ಸರ್ವ ವ್ರತಗಳಲ್ಲಿ ಉತ್ತಮೋತ್ತಮವಾದ ವ್ರತವು. ಆ ವ್ರತದ ಆಚರಣೆಯಿಂದ ಬೇಗನೆ ರಾಜ್ಯಪ್ರಾಪ್ತಿಯಾಗುವುದು. ಶ್ರೀ ಅನಂತನೆಂದರೆ ಎಲ್ಲೆಲ್ಲಿಯೂ ಯಾವಾಗಲೂ ಇರುವ ನಾನೋರ್ವನೇ ಆಗಿರುವೆನು, ಬೇರೆಯೂ ಏನೂ ಅಲ್ಲ. ಅನಂತ ವ್ರತವೆಂಬ ಈ ಪವಿತ್ರವಾದ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಣೆ ಮಾಡಿದರೆ ರಾಜ್ಯವು ಪುನಃ ಪ್ರಾಪ್ತಿಯಾಗುವುದು. ಕಲಾ, ಕಾಷ್ಠ, ಮುಹೂರ್ತ, ದಿನ, ರಾತ್ರಿ, ಪಕ್ಷ, ಮಾಸ, ಆಯನ, ಸಂವತ್ಸರ, ಯುಗ, ಕಲ್ಪ ಮೊದಲಾದ ಕಾಲಗಳಲ್ಲಿ ಸರ್ವತ್ರ ವ್ಯಾಪ್ತಿಯಾಗಿರುವನು ನಾನೇ ಆಗಿರುವೆನು. ಶ್ರೀಮನ್ನಾರಾಯಣನೆನಿಸಿರುವ ನಾನು ಭೂತ, ಭವಿಷ್ಯತ್ ಹಾಗೂ ವರ್ತಮಾನ ಕಾಲಗಳಲ್ಲಿಯೂ ವ್ಯಾಪಿಸಿರುವೆನು. ದುಷ್ಟರಾದ ಜನರನ್ನು ದಮನ ಮಾಡುವುದಕ್ಕೂ ಶಿಷ್ಟರಾದ ಜನರನ್ನು ರಕ್ಷಿಸುವುದಕ್ಕೂ ಈ ಭೂದೇವಿಯ ರಕ್ಷಣೆಗಾಗಿಯೂ ನಾನೇ ಯದುಕುಲದಲ್ಲಿ ಅವತಾರ ಮಾಡಿರುವೆನು. ಅಂತಹ ನಾನೇ ವಾಸುದೇವನಾಗಿರುವೆನು, ನಾನೇ ಅನಂತನಾಗಿರುವೆನು. ಎಲೈ ಧರ್ಮರಾಜನೇ, ನೀನು ಸಂಶಯ ಮಾಡಬೇಡ. ನನ್ನ ಆಕಾರ ಭೇದಗಳೇ ಹರಿಹರ ಬ್ರಹ್ಮರು, ಸರ್ವ ಮೇಷಾದಿ ರಾಶಿಗಳು, ನವಗ್ರಹಗಳು, 14 ಲೋಕಗಳು, ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶಾತ್ಮರು ನಾನೇ ಆಗಿರುವೆನು. ಇದರಲ್ಲಿ ಸಂದೇಹ ಪಡಬೇಡ. ಸಪ್ತ ಸಮುದ್ರಗಳು, ಸಪ್ತ ಪಾತಾಳಾದಿಗಳು, ಸಪ್ತ ಪರ್ವತಗಳು ನಾನೇ ಆಗಿರುವೆನು. ತೃಣ, ವೃಕ್ಷ, ಪೊದೆ, ಬಳ್ಳಿ, ನಕ್ಷತ್ರಗಳು, ಆಕಾಶ, ದಿಕ್ಕುಗಳು, ವಿದಿಕ್ಕುಗಳು ಸರ್ವದರಲ್ಲಿ ನಾನೇ ವಾಸವಾಗಿ ಸಂರಕ್ಷಿಸುತ್ತಿರುವೆನು. ನಾನು ಅಜನು ಅವ್ಯಯನೂ ಇದ್ದು ಭೂರಾದಿ ಲೋಕಗಳು, ಅಣು ಮಹತ್ತ ಮುಂತಾದವುಗಳು ನಾನೇ ಇರುವೆನು. ವಿಶ್ವಾತ್ಮನೆನಿಸಿದ ನನಗಿಂತ ಉಳಿದೇನೂ ಇಲ್ಲವು. ನಾನು ನಾಶವಿಲ್ಲದ ಅವಿನಾಶಿಯು, ಜನ್ಮವಿಲ್ಲದ ಅಜನ್ಮನು. ಆದ ಕಾರಣ ಹೇ ಧರ್ಮರಾಜನೇ, ನನ್ನನ್ನು ಅನಂತನೆಂದು ಭಾವಿಸು. ನಾನು ಶಾಶ್ವತನು. ಈ ಮಹಾವ್ರತದ ಮೂಲಕ ನನ್ನನ್ನು ವಿಧಿಯುಕ್ತವಾಗಿ ಆರಾಧಿಸು ಎಂದು ನುಡಿದನು. ಭಗವಂತನಾದ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಧರ್ಮರಾಜನು ವಿನಮ್ರ ಭಾವದಿಂದ, ಹೇ ಶ್ರೀಹರಿಯೇ, ಆ ಅನಂತ ವ್ರತದ ವಿಧಿಯೇನಿರುವುದು? ಅದರಲ್ಲಿ ಏನನ್ನು ದಾನ ಮಾಡಬೇಕು? ಹೇಗೆ ಪೂಜೆ ಮಾಡಬೇಕು? ಅದನ್ನು ಯಾವ ದಿನದಂದು ಆಚರಿಸಬೇಕು? ಹಿಂದೆ ಈ ವ್ರತವನ್ನು ಯಾರು ಆಚರಿಸುವವರು? ಹೇ ಪುರುಷೋತ್ತಮ, ಈ ಸಂಗತಿಗಳನ್ನೆಲ್ಲ ನನಗೆ ವಿಸ್ತರಿಸಿ ಹೇಳುವೆಂದು ಕರಜೋಡಿಸಿ ಪ್ರಾರ್ಥಿಸಿಕೊಂಡನು. ಧರ್ಮರಾಜನ ಪ್ರಾರ್ಥನೆಯನ್ನು ಆಲಿಸಿದ ಶ್ರೀಕೃಷ್ಣನು, ಎಲೈ ಧರ್ಮರಾಜನೇ, ನೀನು ಉತ್ತಮವಾದ ಪ್ರಶ್ನೆಗಳನ್ನೇ ಮಾಡಿರುವೆ. ಈಗ ನಿನಗೆ ಎಲ್ಲ ಸಂಗತಿಯನ್ನೂ ತಿಳಿಸುವೆನು, ಕೇಳು. ಈ ವ್ರತವನ್ನು ಭಾದ್ರಪದ ಶುಕ್ಲದ ಚತುರ್ಥಿಯಂದು ಮಧ್ಯಾಹ್ನ ಕಾಲದಲ್ಲಿ ಆಚರಿಸುವರು. ಭಕ್ತಿ ಶ್ರದ್ಧೆಗಳಿಂದ ಯುಕ್ತನಾಗಿ ಆಚರಿಸಿದರೆ ತೀವ್ರವಾಗಿ ರಾಜ್ಯವನ್ನು ಹೊಂದುವೆ.
ಪೂರ್ವದಲ್ಲಿ ಈ ಅನಂತ ವ್ರತವನ್ನು ಓರ್ವ ಋಷಿಯು ಆಚರಿಸಿದ್ದನು. ಹಿಂದೆ ಕೃತಯುಗದಲ್ಲಿ ಸುಮಂತು ಎಂಬ ಬ್ರಾಹ್ಮಣ ಶ್ರೇಷ್ಠನಿದ್ದನು. ಅವನು ವಾಸಿಷ್ಠ ಗೋತ್ರದವನಾಗಿದ್ದು ಸ್ವಧರ್ಮನಿಷ್ಠನಾಗಿದ್ದನು. ಅವನು ಮಹಾಮುನಿಯಾಗಿದ್ದನು. ಆತನ ಸತಿಯು ಭಾರ್ಗವ ಗೋತ್ರದ ದೀಕ್ಷಾ ಎಂಬ ಹೆಸರಿನವಳಾಗಿದ್ದಳು. ಅವಳು ಮಹಾ ಪತಿವ್ರತೆಯಾಗಿದ್ದಳು. ಅವಳಿಗೆ ಸುಶೀಲಾ ಎಂಬ ಏಕೈಕ ಪುತ್ರಿ ಇದ್ದಳು. ಎಲೈ ಧರ್ಮರಾಜ, ಕೆಲವೇ ದಿವಸಗಳಲ್ಲಿ ಅತ್ಯಂತ ಸಾಧ್ವಿಯಾದ ಆತನ ಸತಿಯಾದ ದೀಕ್ಷೆಯು ದುರಾದೃಷ್ಟದಿಂದ ಮರಣ ಹೊಂದಿದಳು. ಮಗಳಾದ ಸುಶೀಲೆ ಎಂಬವಳನ್ನು ತಂದೆಯಾದ ಸುಮಂತುವೆ ಅತ್ಯಂತ ಪ್ರೇಮದಿಂದ ಪಾಲಿಸುತ್ತಿದ್ದನು. ಅವಳು ಸದಾಚಾರಳಾಗಿದ್ದಳು. ತನ್ನ ಗೃಹದಲ್ಲಿ ಸ್ವಸ್ತಿಕ ಮುಂತಾದ ಅಂದವಾದ ಚಿತ್ರಗಳನ್ನು ಪಂಚವರ್ಣದ ರಂಗವಲ್ಲಿಗಳ ಮೂಲಕ ನಿತ್ಯವೂ ರಚಿಸುತ್ತಿದ್ದಳು. ತುಂಬ ಜಾಣೆ. ಚಿತ್ರ ವಿಚಿತ್ರ ತೋರಣಗಳು, ಶಂಖ ಪದ್ಮಾದಿಗಳನ್ನು ಮನೆಯಲ್ಲಿ ಗುಡಿಸಿ ಸಾರಿಸಿ ಬಿಡಿಸುತ್ತಿದ್ದಳು. ಬಹಳ ಚುರುಕಾದ ಆ ಕನ್ಯೆಯ ವಿಶೇಷ ಭಕ್ತಿಯಿಂದ ದೇವರನ್ನು ಪೂಜಿಸಿ ಸ್ತುತಿಸಿ ವಂದಿಸುತ್ತಿದ್ದಳು. ಸತಿಯಿಲ್ಲದ ಸುಮಂತುವಿಗೆ ಉಪಾಸನೆ ಹಾಗೂ ಕರ್ಮಾನುಷ್ಠಾನಗಳು ನಿಂತು ಹೋಗಿದ್ದವು. ಅವನ್ನು ಮುಂದುವರೆಸುವುದಕ್ಕಾಗಿ ಎರಡನೇ ಮದುವೆ ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿ ಕರ್ಕಶ ಎಂಬ ಸ್ತ್ರೀಯನ್ನು ವರಿಸಿದನು. ಅವಳು ಹೆಸರಿಗೆ ತಕ್ಕಂತೆಯೇ ಕ್ರೂರಿಯೂ ಕೆಟ್ಟ ಸ್ವಭಾವದವಳು, ಜಗಳಗಂಟಿಯೂ ಆಗಿದ್ದಳು. ನಿತ್ಯವೂ ತನ್ನ ಮಗಳು ಮತ್ತು ಪತಿಯೊಡನೆ ವಾದ ಮಾಡುತ್ತಿದ್ದಳು. ಹೀಗಿರುವಾಗ ಸುಶೀಲೆಯು ವಿವಾಹ ವಯಸ್ಸಿಗೆ ಬಂದಳು. ಸುಮಂತುವು ಇವಳನ್ನು ಯಾರಿಗೆ ದಾನ ಮಾಡಬೇಕೆಂದು ಚಿಂತಿಸತೊಡಗಿದನು. ಇದು ಕನ್ಯಾದಾನ ಮಾಡುವುದಕ್ಕೆ ಯೋಗ್ಯವಾದ ಸಮಯ ಎಂದು ಯೋಚಿಸುತ್ತಿರಲು ಒಂದು ದಿನ ಪ್ರಾತಃ ಕಾಲದಲ್ಲಿ ಸ್ನಾತಕನಾದ ಕೌಂಡಿನ್ಯ ಗೋತ್ರಜನಾದ ಕೌಂಡಿನ್ಯನೆಂಬ ಹೆಸರಿನ ಋಷಿಯು ಆಕಸ್ಮಿಕವಾಗಿ ಅವರ ಗೃಹಕ್ಕೆ ಆಗಮಿಸಿದನು. ಅವನೊಂದಿಗೆ ಮಾತನಾಡಲು ಅವನು ಸಮ್ಮತಿಯನ್ನು ಕೊಟ್ಟ ಕೂಡಲೇ ಆ ಕನ್ಯೆಯನ್ನು ವಿಧಿಯುಕ್ತವಾಗಿ ಅವನಿಗೆ ವಿವಾಹ ಮಾಡಿಕೊಟ್ಟನು. ಅದು ಮಳೆಗಾಲವಿದ್ದ ಕಾರಣ 2 ತಿಂಗಳುಗಳ ಕಾಲ ತನ್ನ ಮನೆಯಲ್ಲಿಯೇ ಅಳಿಯನನ್ನು ಇಟ್ಟುಕೊಂಡನು. ತಾಯಿ ಹಾಗೂ ಮಗಳಲ್ಲಿ ಏನಾದರೊಂದು ಕಾರಣದಿಂದ ಜಗಳವು ನಡೆಯುತ್ತಲೇ ಇತ್ತು. ಎಷ್ಟೆಂದರೂ ಅವಳು ಸವತಿಯ ಪುತ್ರಿಯು. ಹೀಗೆಂದು ತಿಳಿದು ಅಳಿಯನು ತನ್ನ ಮಾವನನ್ನು ಕುರಿತು, ಮಾವನವರೇ, ನಾವಿಬ್ಬರೂ ಬೇರೊಂದು ಸ್ಥಳದಲ್ಲಿ ಆಶ್ರಮ ನಿರ್ಮಿಸಿಕೊಂಡು ವಾಸ ಮಾಡುವೆವು. ಅದರಿಂದ ಎಲ್ಲರೂ ಸುಖವಾಗಿ ಇರಬಹುದು ಎಂದು ನುಡಿದನು. ಆಗ ಸುಮಂತು ಬಹಳ ದುಃಖಿತನಾದನು. ಅಲ್ಲದೆ ಅವನು, ಈ ಕರ್ಕಶಿಯು ಎಂತಹ ಸ್ತ್ರೀಯು, ಸದಾಕಾಲ ಜಗಳ ಮಾಡುತ್ತಿರುವಳು. ಈಕೆಯು ನಿಜಕ್ಕೂ ಮಹಾಪಾಪಿ ಇರುವಳು. ಇವಳನ್ನು ಲಗ್ನವಾಗಿ ದುಃಖವನ್ನು ಅನುಭವಿಸುತ್ತಿರುವೆನಲ್ಲ. ಇನ್ನು ಈ ನನ್ನ ಅಳಿಯ ಹಾಗೂ ಮಗಳು ದೂರವಾಗುವರು. ಶಾಂತ ಸ್ವಭಾವದ ಸತಿಯಿಲ್ಲದ ಮನೆಯು ಒಂದು ಮನೆಯೇ. ಹೇ ತ್ರಿಪುರಾರಿಯೇ, ಶಂಭು ಶಂಕರನೇ, ಈ ಸಂಸಾರ ಸಮುದ್ರದಲ್ಲಿ ನಾನು ಮುಳುಗಿರುವೆನು. ಈಕೆಯು ನನ್ನ ಕರ್ಮ ಧರ್ಮಗಳ ಅನುಷ್ಠಾನಗಳಿಗೆ ಹಾಗೂ ತಪಸ್ಸಾಧನೆಗಳಿಗೂ ಅನುಕೂಲಳಲ್ಲ. ಈ ಕರ್ಕಶಿಯು ನನ್ನ ಮಾತನ್ನು ಕೇಳದೆ ಧಿಕ್ಕರಿಸುವಳು. ನನ್ನ ಪುತ್ರಿಯು ಇಲ್ಲಿ ವಾಸಿಸಿದ್ದರೆ ನನಗೆ ಸಂತೋಷವೆನಿಸುತ್ತಿತ್ತು. ಅಲ್ಲದೆ ನನ್ನ ಅಳಿಯನನ್ನೂ ಸಹ ನಿತ್ಯ ನೋಡಬಹುದಾಗಿತ್ತು. ಹೀಗೆ ವ್ಯಥೆಪಟ್ಟುಕೊಳ್ಳುತ್ತಿರುವ ಸುಮಂತುವನ್ನು ಕೌಂಡಿನ್ಯನು ಸಾಂತ್ವನಗೊಳಿಸುತ್ತಾ, ಇಬ್ಬರೂ ತಪಸ್ವಿಗಳು ಒಂದೇ ಸ್ಥಳದಲ್ಲಿ ಇರಬಾರದು. ಇಬ್ಬರ ಅನುಷ್ಠಾನಗಳಿಗೂ ತೊಂದರೆಯಾಗುವುದು. ಆದ ಕಾರಣ ಬೇರೆ ಕಡೆಯಲ್ಲಿ ಆಶ್ರಮ ನಿರ್ಮಿಸಿಕೊಂಡು ಅಲ್ಲಿ ಸುಖದಿಂದ ಅನುಷ್ಠಾನಾದಿಗಳನ್ನು ಆಚರಿಸುವೆನು. ತುಸು ದೂರದಲ್ಲಿಯೇ ವಾಸಿಸುವೆನು. ಅದರಿಂದ ಆಗಾಗ ನಮ್ಮ ಭೇಟಿಯೂ ಆಗಬಹುದು ಎಂದು ನುಡಿದನು. ಆಗ ಸುಮಂತುವು, ಹೇ ಕಾಂಡಿನ್ಯ, 12 ದಿನಗಳ ಕಾಲ ಮಾತ್ರ ನೀನು ಇಲ್ಲಿಯೇ ಇರುವವನಾಗು. ಎಲೈ ವ್ರತನಿಷ್ಠನೇ, ಎಲ್ಲ ಕಾರ್ಯಗಳ ಸಿದ್ಧಿಗೂ ಕಾರಣವಾದ ತ್ರಯೋದಶಿಯ ದಿನದಂದು ಇಲ್ಲಿಂದ ಹೊರಡಬಹುದು ಎಂದು ನುಡಿದನು. ತನ್ನ ಮಾವನ ಮಾತಿಗೆ ಅನುಸಾರವಾಗಿ ಅಳಿಯನಾದ ಕೌಂಡಿನ್ಯನು 12 ದಿನಗಳ ಪರ್ಯಂತ ಅಲ್ಲಿಯೇ ಉಳಿದನು. ತ್ರಯೋದಶಿಯ ದಿನದಂದು ಕೌಂಡಿನ್ಯನು ಉತ್ತಮ ಮುಹೂರ್ತವಿರುವಾಗ ತನ್ನ ಸತಿಯೊಂದಿಗೆ ತನ್ನ ಆಶ್ರಮಕ್ಕೆ ಹೊರಟನು. ಆಗ ಸುಮಂತುವು, ಎಲೈ ಕರ್ಕಶೆ, ಇಂದು ಅಳಿಯ ಮಗಳು ತಮ್ಮ ಸ್ಥಾನಕ್ಕೆ ಹೊರಟು ನಿಂತಿರುವರು. ದಾರಿ ಕ್ರಮಿಸುವವರಿಗೆ ಅಕ್ಕಿ ಅಥವಾ ಗೋಧಿಯಿಂದ ತಯಾರಿಸಿದ ಬುತ್ತಿಯನ್ನು ಪುತ್ರಿಗೆ ನೀಡು ಎಂದು ನುಡಿದನು. ಇದನ್ನು ಕೇಳಿ ಆ ಕರ್ಕಶಿಯು ಮನೆಯೊಳಗೆ ನಡೆದು ಬಾಗಿಲುಗಳನ್ನು ಹಾಕಿ ಅಗುಳಿಯನ್ನು ಭದ್ರಗೊಳಿಸಿ ಏನನ್ನೂ ಕೊಡುವುದಿಲ್ಲ ಎಂದು ಜೋರಾಗಿ ಗದರಿಸಿದಳು. ಅವಳು ಬಾಗಿಲುಗಳನ್ನು ತೆಗೆಯದೇ ಇರುವುದನ್ನು ಕಂಡು ಅವಳ ಪತಿಯಾದ ಸುಮಂತುವು ತಲೆ ಚಚ್ಚಿಕೊಂಡನು.
ಆಗ ಅವನ ಮಗಳಾದ ಸುಶೀಲೆಯು ತಂದೆಯನ್ನು ಸಮಾಧಾನಗೊಳಿಸುತ್ತಾ, ತಂದೆಯೇ, ನನಗೇನೂ ಬೇಡ, ನಾನಿನ್ನು ಹೋಗಿ ಬರುವೆನು ಎಂದು ನುಡಿದಳು. ಆಗ ಸುಮಂತು ಅಡುಗೆ ಮನೆಯೊಳಗೆ ಹೋಗಿ ಗೋಧಿಯ ತೌಡನ್ನು ತೆಗೆದುಕೊಂಡು ಬಂದು ಅದನ್ನೇ ತನ್ನ ಪುತ್ರಿಯ ಕೈಗೆ ಕೊಟ್ಟನು. ಅಲ್ಲದೆ ಅವರನ್ನು ಒಂದು ರಥದಲ್ಲಿ ಕೂಡಿಸಿ ಅವರ ಸ್ಥಾನಕ್ಕೆ ಕಳುಹಿಸಿಕೊಟ್ಟನು. ನಂತರ ಸುಮಂತು ತನ್ನ ಮನೆಗೆ ಮರಳಿ ಬಂದನು. ಕೌಂಡಿನ್ಯ ಹಾಗೂ ಸುಶೀಲೆಯರು ರಥದಲ್ಲಿ ಕುಳಿತು ಹೋಗುತ್ತಿರಲು ಮಧ್ಯದಲ್ಲಿ ಸಿಗುವ ನದಿಯಲ್ಲಿ ಕೌಂಡಿನ್ಯನು ಮಧ್ಯಾಹ್ನಿಕದಲ್ಲಿ ತೊಡಗಿದನು. ಆಗ ಸತಿಯಾದ ಸುಶೀಲೆಯು ದೂರದಲ್ಲಿರುವ ಸ್ತ್ರೀ ಸಂಕುಲವನ್ನು ಕಂಡು ತ್ವರಿತವಾಗಿ ಅಲ್ಲಿಗೆ ಹೋದಳು. ಅಲ್ಲಿ ಆ ಸ್ತ್ರೀಯರು ರಕ್ತಾಂಬರಧಾರಿಗಳಾಗಿ ಅನಂತ ಚತುರ್ದಶಿ ವ್ರತವನ್ನು ಭಕ್ತಿಯಿಂದ ಒಬ್ಬೊಬ್ಬರು ಬೇರೆ ಬೇರೆ ಕಳಶಗಳನ್ನು ಸ್ಥಾಪಿಸಿಕೊಂಡು ಪೂಜೆ ಮಾಡುತ್ತಿರುವುದನ್ನು ಕಂಡಳು. ಸಾವಧಾನವಾಗಿ ಅವರ ಬಳಿಗೆ ತೆರಳಿ ಮೃದು ಮಧುರವಾದ ಧ್ವನಿಯಿಂದ, ತಾಯಂದಿರ, ನೀವೆಲ್ಲರೂ ಇಲ್ಲಿ ಯಾವ ವ್ರತವನ್ನು ಆಚರಿಸುತ್ತಿರುವಿರಿ ಎಂದು ಕೇಳಿದಳು. ಆಗ ಆ ಸ್ತ್ರೀಯರು, ಇದು ಅನಂತ ವ್ರತವಾಗಿರುವುದು, ಇದು ಅತ್ಯಂತ ಶ್ರೇಷ್ಠವಾದದ್ದು, ಎಲ್ಲ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳಲು ಸಾಧನೀಭೂತವಾದದ್ದು ಎಂದು ನುಡಿದರು. ಆಗ ಸುಶೀಲೆಯು, ಈ ವ್ರತದ ವಿಧಾನವನ್ನು ನನಗೆ ದಯಮಾಡಿ ತಿಳಿಸಿರಿ ಎಂದು ಹೇಳಿದಳು. ಆಗ ಅವರಲ್ಲಿಯೇ ಒಬ್ಬಳು, ಸುಶೀಲೆಯೇ, ಕೇಳು, ಬಾ, ಇಲ್ಲಿಯೇ ಕುಳಿತುಕೋ ಎಂದು ನುಡಿದಳು. ಇದನ್ನು ಭಾದ್ರಪದ ಶುಕ್ಲದ ಚತುರ್ದಶಿಯ ಮಧ್ಯಾಹ್ನದ ಕಾಲದಲ್ಲಿ ಆಚರಿಸಬೇಕು. ಇದು ಪವಿತ್ರವಾದ ಅನಂತ ವ್ರತವು. ಇದರಿಂದ ಸರ್ವಾಭೀಷ್ಟಗಳನ್ನು ಹೊಂದಬಹುದಾಗಿದೆ. 14 ಗಂಟುಗಳುಳ್ಳ ಕೆಂಪು ವರ್ಣದ ರೇಷ್ಮೆಯ ದಾರವನ್ನು ತಯಾರಿಸಿಕೊಂಡು ನದಿಯೇ ಮುಂತಾದ ಜಲಾಶಯಗಳಲ್ಲಿ ವಿಧಿಯುಕ್ತ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ರಕ್ತವರ್ಣದ ವಸ್ತ್ರಗಳನ್ನು ಧರಿಸಿ ಅರಿಶಿಣ, ಕುಂಕುಮ, ಚಂದ್ರಾಭರಣಗಳು ಇವುಗಳಿಂದ ಅಲಂಕೃತರಾಗಿ 2 ಕಲಶಗಳಿಗೆ ನೀರನ್ನು ತುಂಬಿಕೊಂಡು ಯಮುನಾ ಪೂಜೆ ಮಾಡಬೇಕು. ಆಮೇಲೆ ಪಂಚಪಲ್ಲವಗಳನ್ನು ಇಟ್ಟು ಯಥಾಶಕ್ತಿ ರತ್ನಗಳನ್ನು ಹಾಕಿ ಅದರ ಮೇಲೆ ಪೂರ್ಣ ಪಾತ್ರೆಯನ್ನು ದರ್ಬೆಯಿಂದ ಮಾಡಿದ ಆದಿಶೇಷನನ್ನು ಇಟ್ಟು ಪೂಜಿಸಬೇಕು. ಪೂರ್ಣ ಪಾತ್ರೆಯ ಮೇಲ್ಭಾಗದಲ್ಲಿ ನೂತನ ವಸ್ತ್ರದ ಮೇಲೆ ಅಷ್ಟದಳ ಪದ್ಮವನ್ನು ರಚಿಸಿ ಇಡಬೇಕು. ನಂತರ ಅದರಲ್ಲಿ ಶ್ರೀ ಅನಂತನನ್ನು ಆಹ್ವಾನಿಸಿ ಪೂಜೆ ಮಾಡಬೇಕು. ಆ ಕಳಶಗಳ ಎದುರಿನಲ್ಲಿ ಪಂಚವರ್ಣಗಳ ರಂಗವಲ್ಲಿಗಳಿಂದ ಪದ್ಮ, ಸ್ವಸ್ತಿಕ ಮೊದಲಾದವುಗಳನ್ನು ರಚಿಸಿ ಅಲಂಕಾರ ಮಾಡಬೇಕು. ನಂತರ ಮೊದಲು ಷೋಡಶೋಪಚಾರಯುಕ್ತವಾಗಿ ಶೇಷನನ್ನು ಪೂಜಿಸಬೇಕು. ಆಮೇಲೆ ಅಲ್ಲಿಯೇ ಶ್ರೀ ಅನಂತನನ್ನು ಕಲ್ಪೋಕ್ತ ವಿಧಿಯಂತೆ ಧ್ಯಾನಾದಿ ಉಪಚಾರಗಳ ಸಹಿತವಾಗಿ ಅರ್ಚಿಸಬೇಕು. ಅನಂತನನ್ನು ಏಕಮನಸ್ಸಿನಿಂದ ಸರ್ವ ಪಾಪ ದೋಷಗಳನ್ನು ನಿವಾರಿಸುವವನು, ಆದಿಶೇಷನ ಮೇಲೆ ಪವಡಿಸಿದವನು, ಚತುರ್ಭುಜಧಾರಿಯು, ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದವನು, ಪಿಂಗಳ ವರ್ಣದ ಕಣ್ಣುಗಳುಳ್ಳವನು, ವಿಶ್ವಾತ್ಮನು, ಹೆಚ್ಚಿನದಾದ ಪ್ರಭೆಯುಳ್ಳವನು, ಪರಾತ್ಪರನು ಎಂದು ಅನಂತನನ್ನು ಧ್ಯಾನಿಸಬೇಕು. ಹತ್ತಿರದಲ್ಲಿಯೇ ನೂತನ ದಾರವನ್ನು ಇಟ್ಟು ಪೂಜಿಸಬೇಕು. ದ್ವಾದಶಾಕ್ಷರಿ ಮಂತ್ರದ ಮೂಲಕ ಆವಾಹನೆ ಮಾಡಿ ವಿಧಿಯುಕ್ತವಾಗಿ ಪುರುಷ ಸೂಕ್ತರಿಂದಲೂ ವಿಷ್ಣು ಸೂಕ್ತರಿಂದಲೂ ತಮ್ಮ ಯೋಗ್ಯತಾನುಸಾರ ವೈದಿಕ ಅಥವಾ ಪುರಾಣೋಕ್ತ ವಿಧಿಯಿಂದ ಏಕಮನದಿಂದ ಪೂಜಿಸಬೇಕು. ಆಮೇಲೆ ಸಂಸಾರ ಗಹ್ವರ ಎಂಬ ಮಂತ್ರದಿಂದ ಕೈಗೆ ದಾರವನ್ನು ಕಟ್ಟಿಕೊಂಡು ನಮಃ ಮಂತ್ರ ಹೇಳಿ ಹಳೆಯದಾದ ದಾರವನ್ನು ವಿಸರ್ಜಿಸಬೇಕು. ನಂತರ ಗೋಧಿ, ಕಡಬು, ಫಲತಾಂಬೂಲ, ದಕ್ಷಿಣೆಗಳಿಂದ ಕೂಡಿದ ವಾಯನವನ್ನು ಆಚಾರ್ಯರಿಗೆ ನೀಡಿ ಅವರ ಆಶೀರ್ವಚನ ಪಡೆಯಬೇಕು. ನಂತರ ತನ್ನ ಇಷ್ಟಮಿತ್ರರು ಹಾಗೂ ಬಂಧುಗಳಿಂದ ಒಡಗೂಡಿ ಆನಂದದಿಂದ ಭೋಜನ ಮಾಡಬೇಕು. ಈ ರೀತಿಯಾಗಿ 14 ವರ್ಷಗಳ ಪರ್ಯಂತ ವ್ರತವನ್ನು ಆಚರಿಸಿದವರು ನಂತರ ಉದ್ಯಾಪನೆ ಮಾಡಬೇಕು. 14 ಕಲಶಗಳ ಪೂಜೆ ಮಾಡಿ ದಾನ ಧರ್ಮಗಳನ್ನು ಮಾಡಿದರೆ ಚತುರ್ವಿಧ ಪುರುಷಾರ್ಥಗಳನ್ನು ಹೊಂದಿ ಸುಖವನ್ನು ಅನುಭವಿಸುವರು. ಸಾಧ್ವಿಯಾದ ಸುಶೀಲೆಯೇ, ಹೀಗೆ ಈ ವ್ರತವು ಅನಂತ ಫಲದಾಯಕವಾಗಿದೆ. ನೀನು ಇಂದಿನ ದಿನವೇ ಈ ವ್ರತವನ್ನು ಭಕ್ತಿಯಿಂದ ಆಚರಿಸು. ಇಂದಿನ ದಿನವೆಂದರೆ ಪವಿತ್ರವಾದ ಚತುರ್ದಶಿ ಇರುವುದು. ನೀನು ನಮ್ಮೊಂದಿಗೆ ಅನಂತನನ್ನು ಪೂಜಿಸುವವಳಾಗು ಎಂದು ಆ ಸ್ತ್ರೀಯರು ಅವಳಿಗೆ ಒಂದು ಅನಂತನ ದಾರವನ್ನು ನೀಡಿದರು. ಆಗ ಸುಶೀಲೆಯು 14 ಗಂಟುಗಳನ್ನು ಹಾಕಿ ಅವರು ತಿಳಿಸಿದಂತೆಯೇ ಶ್ರೀ ಅನಂತನನ್ನು ಪೂಜಿಸಿದಳು. ಮನೆಯಿಂದ ಬರುವಾಗ ತೆಗೆದುಕೊಂಡು ಬಂದಿದ್ದ ಗೋಧಿಯ ಹಿಟ್ಟಿನಲ್ಲಿಯೇ ಅರ್ಧ ಭಾಗವನ್ನು ಭಕ್ತಿಪೂರ್ವಕವಾಗಿ ಓರ್ವ ಬ್ರಾಹ್ಮಣನಿಗೆ ದಾನ ಮಾಡಿದಳು. ನಂತರ ಅವರಿಗೆಲ್ಲ ವಂದಿಸಿ ಅವರ ಸಮ್ಮತಿ ಪಡೆದು ತನ್ನ ಸ್ಥಾನಕ್ಕೆ
ಹೋದಳು. ಸುಶೀಲೆಯು ನದಿಯ ತೀರದಲ್ಲಿ ತಾವು ಬಂದಿಳಿದ ರಥದ ಹತ್ತಿರ ಬರುವಷ್ಟರಲ್ಲಿ ಪತಿಯಾದ ಕೌಂಡಿನ್ಯ ಋಷಿಯು ತನ್ನ ಅನುಷ್ಠಾನವನ್ನು ಪೂರೈಸಿ ಅಲ್ಲಿಗೆ ಆಗಮಿಸಿದನು. ಆತನು ತನ್ನ ಸತಿಯೊಂದಿಗೆ ರಥಾರೂಢನಾಗಿ ಹೊರಟನು. ಹೀಗೆ ರಥದಲ್ಲಿ ಸಾಗುತ್ತಿರಲು ಮಾರ್ಗದಲ್ಲಿ ಅಮರಾವತಿಯಂತೆ ಅತ್ಯಂತ ವೈಭವೋಪೇತವಾದ ಒಂದು ಮಹಾನಗರವನ್ನು ಕಂಡನು. ಅಲ್ಲಿರುವ ಪುರಜನರು ತೇಜಸ್ವಿಗಳಾಗಿರುವ ಈ ಕೌಂಡಿನ್ಯ ದಂಪತಿಗಳನ್ನು ಕಂಡು ಸ್ವಾಗತಿಸಿದರು. ಅಲ್ಲದೆ ಇವರನ್ನು ಕುರಿತು ಮಹರ್ಷಿಗಳೇ, ತಾವುಗಳು ಇಲ್ಲಿಯೇ ನೆಲೆಸಿರಿ ಎಂದು ಪ್ರಾರ್ಥಿಸಿಕೊಂಡರು. ಪುರಜನರ ಪ್ರಾರ್ಥನೆಯನ್ನು ಸ್ವಾಗತಿಸಿದ ಈ ದಂಪತಿಗಳು ಅಲ್ಲಿಯೇ ವಾಸ ಮಾಡಿದರು. ಶ್ರೀ ಅನಂತ ಪದ್ಮನಾಭನ ಕೃಪೆಯಿಂದ ಸಕಲ ಸಂಪತ್ತುಗಳಿಂದ ಕೂಡಿದ ಆ ಪುರದಲ್ಲಿಯೇ ಈ ಕೌಂಡಿನ್ಯ ಹಾಗೂ ಸುಶೀಲೆ ಎಂಬ ದಂಪತಿಗಳು ಕೆಲವು ಕಾಲದವರೆಗೆ ಸಂತೋಷದಿಂದ ಇದ್ದರು. ಇಂತಿರಲು ಒಂದು ದಿನ ಕೌಂಡಿನ್ಯ ಋಷಿಯು ಸತಿಯಾದ ಸುಶೀಲೆಯ ಕೈಯಲ್ಲಿ ಕಟ್ಟಿಕೊಂಡಿರುವ ಕೆಂಪು ದಾರವನ್ನು ನೋಡಿದವನಾಗಿ, ಎಲೈ ಸುಶೀಲೆಯೇ, ಇದೇನು? ನಿನ್ನ ಕೈಯಲ್ಲಿ ಕೆಂಪು ಬಣ್ಣದ ದಾರವಿದೆಯಲ್ಲ, ಇದೇನು ವಶೀಕರಣದ ದಾರವೇ ಎಂದು ಕೇಳಿದನು. ಅದಕ್ಕೆ ಸುಶೀಲೆಯು, ಸ್ವಾಮಿ, ಇದು ಭಗವಂತನಾದ ಅನಂತ ಪದ್ಮನಾಭನ ದಾರವು. ಇದರ ಮಹಿಮೆಯಿಂದಲೇ ನಮಗೆ ಇಂದು ಈ ಸರ್ವ ಸಂಪತ್ತುಗಳು ಲಭ್ಯವಾಗಿವೆ ಎಂದು ನುಡಿದಳು. ನನ್ನೊಡೆಯನೇ, ನಾನು ಅನಂತ ವ್ರತವನ್ನು ಮಾಡಿದ ದಿವಸದಿಂದಲೇ ಈ ಸುಖ ಸಂಪದ ಒದಗುತ್ತಿದೆ. ಇದು ಶ್ರೀ ಅನಂತನ ಅನುಗ್ರಹ ಪ್ರಸಾದವೇ ಇರುವುದು ಎಂದಳು. ಸತಿಯ ಮಾತನ್ನು ಕೇಳಿ ಪತಿಯಾದ ಕೌಂಡಿನ್ಯನು ಕೋಪಗೊಂಡನು. ತಕ್ಷಣವೇ ಸತಿಯ ಕೈಯಲ್ಲಿ ಕಟ್ಟಿಕೊಂಡಿರುವ ಆ ಅನಂತನ ದಾರವನ್ನು ಕಿತ್ತು ಅಗ್ನಿಕೊಂಡದಲ್ಲಿ ಎಸೆದು ಬಿಟ್ಟನು. ಎಲ್ಲಿರುವನು ಆ ಅನಂತನು? ಈ ಸಕಲೈಶ್ವರ್ಯವೂ ನನ್ನ ತಪಸ್ಸಿನ ಫಲವೇ ಆಗಿರುವುದು, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ನೀನು ಕೇವಲ ನನ್ನನ್ನು ವಶ ಮಾಡಿಕೊಳ್ಳಲು ಈ ರೀತಿಯಾಗಿ ದಾರವನ್ನು ಕಟ್ಟಿಕೊಂಡಿರುವೆ. ಅದಕ್ಕಾಗಿಯೇ ಆ ದಾರವನ್ನು ಅಗ್ನಿಕುಂಡಕ್ಕೆ ಎಸೆದನು ಎಂದು ನುಡಿದನು. ಪತಿಯ ಈ ಕೃತ್ಯದಿಂದ ಸುಶೀಲೆಯು ಬಹಳ ವ್ಯಥೆಗೊಂಡಳು. ಪ್ರಯಾಸದಿಂದ ಆ ದಾರವನ್ನು ಅಗ್ನಿಕುಂಡದಿಂದ ತೆಗೆದುಕೊಂಡು ಅದನ್ನು ಹಾಲಿನಲ್ಲಿ ಹಾಕಿದಳು. ಅಂದಿನಿಂದ ಅವರ ಸಕಲೈಶ್ವರ್ಯವೂ ಕ್ಷಯವಾಗುತ್ತಾ ಬಂದಿತು. ದಿನದಿನಕ್ಕೆ ಬಡತನವೂ ಉಂಟಾಗ ಹತ್ತಿತು. ಹಲವಾರು ಕಷ್ಟಗಳಿಗೆ ಗುರಿಯಾದ ಆ ಕೌಂಡಿನ್ಯ ಋಷಿಗೆ ಅನಿಸಿತು, ಆ ಅನಂತನ ದಾರವನ್ನು ಅಗ್ನಿಗೆ ಎಸೆದ ಪರಿಣಾಮವಾಗಿಯೇ ತಮಗೆ ಇಂತಹ ಘೋರ ಕಷ್ಟವು ಬಂದಿರುವುದು ಎಂದು ಆತನ ಮನಸ್ಸಿಗೆ ಅನಿಸಿತು. ದಟ್ಟ ದಾರಿದ್ರ್ಯಕ್ಕೆ ತಾನು ಮಾಡಿದ ದೇವಾಪರಾಧವೇ ಕಾರಣವೆಂಬುದು ಆತನ ಮನಸ್ಸಿಗೆ ಅರಿವಾಯಿತು. ಅವರಲ್ಲಿದ್ದ ಗೋ, ಧನ ಸಂಪತ್ತು, ಧಾನ್ಯ, ಆಭರಣಾದಿಗಳೆಲ್ಲರೂ ಕಳ್ಳಕಾಕರ ಪಾಲಾಗಿ ಹೋಯಿತು. ಅವನಿಗೆ ಹಿತವಾದರೂ ಅಹಿತರಾದರು. ಕೌಂಡಿನ್ಯನು ಸಂಪೂರ್ಣ ದರಿದ್ರನಾಗಿ ಬಿಟ್ಟನು. ಆತನ ಮನೆಯು ದಹಿಸಿ ಹೋಯಿತು. ಬಟ್ಟೆ ಬರೆಗಳು ಚೋರರ ಪಾಲಾದವು. ನಾನು ಮಾಡಿದ ಅಪರಾಧಕ್ಕಾಗಿ ಭಗವಂತನಾದ ಅನಂತನು ನನ್ನ ಮೇಲೆ ಕೋಪಗೊಂಡಿರುವನು. ಅದಕ್ಕಾಗಿಯೇ ಇಂತಹ ದುರವಸ್ಥೆಯು ನನಗೆ ಬಂದಿರುವುದು. ಅಹಂಕಾರದಿಂದ ನಾನು ಸತಿಯ ಕೈಯಲ್ಲಿರುವ ಪವಿತ್ರವಾದ ಅನಂತ ದಾರವನ್ನು ಕಿತ್ತು ಅಗ್ನಿಗೆ ಎಸೆದು ಬಿಟ್ಟೆನು. ನನಗೆ ನಾನು ಮಹಾ ತಪಸ್ವಿ ಎಂಬ ದುರಭಿಮಾನವು ಅಧಿಕವಾಗಿದ್ದರಿಂದಲೇ ಇಂತಹ ಅಪರಾಧವು ನನ್ನಿಂದ ಘಟಿಸಿತು. ನನ್ನಂತಹ ಪಾಪಿಗಳು ಜಗದಲ್ಲಿ ಅನ್ಯರಾರೂ ಇರಲಾರರು. ಕೇವಲ ಅನುಷ್ಠಾನದ ಅಭಿಮಾನವು ನನ್ನ ದುರವಸ್ಥೆಗೆ ಕಾರಣವಾಗಿ ಬಿಟ್ಟಿತು. ಸರ್ವಜ್ಞವೂ ಸರ್ವರಕ್ಷಕನೂ ಸರ್ವಾಂತರ್ಯಾಮಿಯೂ ಆದ ಶ್ರೀ ಅನಂತ ಪದ್ಮನಾಭನ ಅವಕೃಪೆಗೆ ನಾನು ಪಾತ್ರನಾದೆನು. ನಾನು ಬಹು ದೋಷಿಯಾಗಿಬಿಟ್ಟೆನು. ಪರಮಾತ್ಮನ ಕೃಪೆಗಾಗಿಯೇ ನಾನು ತಪಸ್ಸನ್ನು ಆಚರಿಸಿದ್ದೆನು. ಆದರೆ ಆತನ ಅವಕೃಪೆಯೇ ಇಂದು ನನ್ನ ಪಾಲಿಗೆ ಒದಗಿತು. ಶ್ರೀಮದನಂತನ ದಿವ್ಯವಾದ ಕೃಪೆಯು ನನಗೆಂತು ದೊರಕಿತು? ನನ್ನಂತಹ ಪಾಪಿಗಳು ಈ ಭೂಮಿಗೆ ಭಾರವೆಂದೆನಿಸುವರು ಎಂದು ತನ್ನಲ್ಲಿಯೇ ಬಹಳ ಪಶ್ಚಾತ್ತಾಪಗೊಂಡವನಾಗಿ ಕೌಂಡಿನ್ಯನು ಶ್ರೀಹರಿಯನ್ನು ಸ್ಮರಿಸತೊಡಗಿದನು. ಅಲ್ಲದೆ ಸಕಲರ ಪ್ರಭುವಾದ ಶ್ರೀ ಅನಂತನ ದರ್ಶನವಾಗುವ ತನಕವೂ ನಾನು ಅನ್ನ ನೀರುಗಳನ್ನು ಸೇವಿಸಲಾರೆನು ಎಂದು ನಿರ್ಧರಿಸಿದನು. ಶ್ರೀಮದ್ ಅನಂತನ ಪಾದಾರವಿಂದಗಳನ್ನು ನೆನೆಯುತ್ತಾ, ಓ ಅನಂತ, ಹೇ ಭಕ್ತವತ್ಸಲ ಎಂದು ಕೂಗಿ ಕೂಗಿ ಕರೆಯುತ್ತಾ ಘೋರವಾದ ಅರಣ್ಯವನ್ನು ಸೇರಿದನು. ಹೀಗೆ ಅರಣ್ಯದಲ್ಲಿ ಅನಂತನನ್ನು ಕೂಗಿ ಕರೆಯುತ್ತಾ ಹೋಗುತ್ತಿರುವ ಆತನಿಗೆ ಅಲ್ಲೊಂದು ಮಾವಿನ ಮರವು ಕಂಡಿತು. ಅದರ ತುಂಬೆಲ್ಲ ಫಲಪುಷ್ಪಗಳು ಶೋಭಿಸುತ್ತಿದ್ದವು. ಆದರೆ ಒಂದು ಪಕ್ಷಿಯಾಗಲಿ ಕ್ರಿಮಿಕೀಟಗಳಾಗಲಿ ಅದನ್ನು ಮುಟ್ಟುತ್ತಿರಲಿಲ್ಲ. ಇದನ್ನು ನೋಡಿದ ಕೌಂಡಿನ್ಯನು, ಎಲೈ ಆಮ್ರತರುವೆ, ನೀನು ಭಗವಂತನಾದ ಅನಂತನನ್ನು ನೋಡಿದೆಯಾ? ಬೇಗ ಹೇಳು ಎಂದು ಕೇಳಿದನು. ಆಗ ಆ ಫಲಭರಿತವಾದ ಮಾವಿನ ಮರವು, ಅಯ್ಯ ಬ್ರಾಹ್ಮಣ ಶ್ರೇಷ್ಠನೇ,
ನಾನು ಆತನನ್ನು ಕಾಣಲಿಲ್ಲ. ಒಮ್ಮೆ ನೀನು ಆತನನ್ನು ಕಂಡರೆ ನನ್ನ ಸ್ಥಿತಿಯನ್ನು ಕುರಿತು ಅವನಲ್ಲಿ ನಿವೇದಿಸಿಕೋ ಎಂದು ನುಡಿಯಿತು. ಆತನು ಅಲ್ಲಿಂದ ಮುಂದೆ ಸಾಗಿ ಅನಂತ ಅನಂತ ಎಂದು ಒಂದೇ ಸಮನೆ ಕೂಗುತ್ತಾ ಮುನ್ನಡೆದನು. ಮುಂದೆ ಆತನಿಗೆ ಒಂದು ಹಸುವು ಹಾಗೂ ಅದರ ಕರುವು ಗೋಚರಿಸಿದವು. ಅವು ಹಚ್ಚ ಹಸಿರಾಗಿರುವ ಹುಲ್ಲು ತುಂಬಿದ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದವು. ಆದರೂ ಅವು ಆ ಹುಲ್ಲನ್ನು ತಿನ್ನದೆ ಹಸಿವಿನಿಂದ ದುಃಖಪಡುತ್ತಿದ್ದವು. ಹಸು ಹಾಗೂ ಕರುವನ್ನು ಕಂಡು ಕೌಂಡಿನ್ಯನು ಆ ಹಸುವಿನ ಸಮೀಪ ಹೋಗಿ, ಎಲೈ ಹಸುವೆ, ನೀನು ಅನಂತನನ್ನು ನೋಡಿದೆಯಾ ಎಂದು ಕೇಳಿದನು. ಆಗ ಆ ಹಸುವು, ಬ್ರಾಹ್ಮಣನೇ, ನಾನು ಅವನನ್ನು ಕಾಣಲಿಲ್ಲ. ನೀನು ಆ ಅನಂತನನ್ನು ಕಂಡ ಕೂಡಲೇ ನನ್ನ ಸ್ಥಿತಿಯನ್ನು ನಿವೇದಿಸು ಎಂದು ನುಡಿಯಿತು. ಆತನು ಹೀಗೆ ಮುಂದುವರಿದು ಹೋಗುತ್ತಿರುವಾಗ ಮಾರ್ಗದಲ್ಲಿ ಒಂದು ಗೂಳಿಯನ್ನು ಕಂಡನು. ಅದು ಸುಮ್ಮನೆ ಅತ್ತ ಇತ್ತ ಅಲೆಯುತ್ತಿತ್ತು. ಅವನು ಅದನ್ನು ನೋಡಿ, ಎಲೈ ಗೂಳಿಯೇ, ನೀನು ಅನಂತನನ್ನು ಕಂಡೆಯಾ ಎಂದು ಕೇಳಿದನು. ಆಗ ಆ ಗೂಳಿಯು, ಬ್ರಾಹ್ಮಣನೇ, ನಾನು ಅವನನ್ನು ಕಾಣಲಿಲ್ಲ. ನೀನು ಆ ಅನಂತನನ್ನು ಕಂಡ ಕೂಡಲೇ ನನ್ನ ಸ್ಥಿತಿಯನ್ನು ನಿವೇದಿಸು ಎಂದು ನುಡಿಯಿತು. ಆತನು ಹೀಗೆ ಮುಂದುವರಿದು ಹೋಗುತ್ತಿರುವಾಗ ಅಕ್ಕಪಕ್ಕದಲ್ಲಿ ದಿವ್ಯವಾದ 2 ಕೊಳಗಳನ್ನು ನೋಡಿದನು. ಅದು ನಿರ್ಮಲವಾದ ಸಿಹಿ ನೀರಿನ ಕೊಳವಾಗಿತ್ತು. ಅದರಲ್ಲಿ ಕಮಲ, ನೈದಿಲೆ ಮುಂತಾದ ಪುಷ್ಪಗಳು ತುಂಬಿದ್ದವು. ಅಲ್ಲಿರುವ ಹಂಸ ಮುಂತಾದ ಯಾವ ಪಕ್ಷಿಗಳೂ ಸಹ ಅಲ್ಲಿರುವ ನೀರನ್ನು ಸೇವಿಸುತ್ತಿರಲಿಲ್ಲ. ಒಂದರ ನೀರು ಮತ್ತೊಂದಕ್ಕೂ, ಮತ್ತೊಂದರ ನೀರು ಅದಕ್ಕೂ ಮಾತ್ರವೇ ಹೋಗುತ್ತಲಿತ್ತು. ಅದರಿಂದ ಯಾರಿಗೂ ಅದು ಉಪಯೋಗಕ್ಕೆ ಬರದಾಗಿತ್ತು. ಕೌಂಡಿನ್ಯನಿಗೆ ಆಶ್ಚರ್ಯವಾಯಿತು. ಅವನು, ಎಲೈ ಕೊಳಗಳೇ, ನೀವು ಅನಂತನನ್ನು ಕಂಡಿರುವಿರಾ ಎಂದು ಕೇಳಿದನು. ಆಗ ಆ ಕೊಳಗಳು, ಬ್ರಾಹ್ಮಣನೇ, ನಾವು ಅವನನ್ನು ಕಾಣಲಿಲ್ಲ. ನೀನು ಆ ಅನಂತನನ್ನು ಕಂಡ ಕೂಡಲೇ ನಮ್ಮ ಸ್ಥಿತಿಯನ್ನು ನಿವೇದಿಸು ಎಂದು ನುಡಿದವು. ಆತನು ಹೀಗೆ ಅನಂತ ಅನಂತ ಎಂದು ಮುಂದುವರಿದು ಹೋಗುತ್ತಿರುವಾಗ ಒಂದು ಕತ್ತೆಯನ್ನು, ಮದಿಸಿದ ಆನೆಯನ್ನು ಕಂಡನು. ಅವುಗಳನ್ನು ಕುರಿತು ಅನಂತನನ್ನು ಕಂಡಿರುವಿರಾ ಎಂದು ಕೇಳಿದನು. ಆಗ ಅವು, ಬ್ರಾಹ್ಮಣನೇ, ನಾವು ಅವನನ್ನು ಕಾಣಲಿಲ್ಲ. ನೀ ಆ ಅನಂತನನ್ನು ಕಂಡ ಕೂಡಲೇ ನಮ್ಮ ಸ್ಥಿತಿಯನ್ನು ನಿವೇದಿಸು ಎಂದು ನುಡಿದವು. ನಿರಾಶನಾದ ಕೌಂಡಿನ್ಯನು ಆಗಲೇ ಹಸಿವು ಬಾಯಾರಿಕೆಗಳಿಂದ ಪೂರ್ಣ ಬಳಲಿದವನಾಗಿದ್ದನು. ಎಲ್ಲವುಗಳ ಮೋಹವನ್ನೂ ತೊರೆದು ಪರಮ ವಿರಕ್ತಿಯನ್ನು ಹೊಂದಿದವನಾಗಿ ಪ್ರಾಣವನ್ನು ಅರ್ಪಿಸುವ ಆತುರದಲ್ಲಿದ್ದನು. ಅನಂತ ಅನಂತ ಎಂದು ಕರೆಯುತ್ತಾ ಮೂರ್ಛೆ ಬಂದು ಕೆಳಗೆ ಕುಸಿದು ಬಿದ್ದನು. ಅದೇ ಸಮಯದಲ್ಲಿ ಓರ್ವ ವೃದ್ಧ ಬ್ರಾಹ್ಮಣನು ಅಲ್ಲಿಗೆ ಬಂದು ಕೌಂಡಿನ್ಯನನ್ನು ಸಂತೈಸುತ್ತಾ ವಾತ್ಸಲ್ಯದಿಂದ, ಎಲೈ ಬ್ರಾಹ್ಮಣನೇ, ಏಳು, ಮೇಲೆ ಎದ್ದೇಳು. ಅನಂತನೆಲ್ಲಿ? ಎಲ್ಲಿರುವನು ಅನಂತ ಎಂದು ಕೇಳುತ್ತಿರುವೆಯಲ್ಲವೇ? ಬೇಗ ಬಾ, ನಾನು ನಿನಗೆ ಆ ಅನಂತನನ್ನು ತೋರಿಸುವೆನು ಎಂದು ಆತನ ಕೈಯನ್ನು ಹಿಡಿದುಕೊಂಡು ತನ್ನ ಜೊತೆಯಲ್ಲಿಯೇ ಅರಣ್ಯಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಒಂದು ಗವಿಯೊಳಗೆ ಹೋದನು. ಆಗ ಕೌಂಡಿನ್ಯನಿಗೆ ಒಂದು ಅಪೂರ್ವವಾದ ನಗರವು ಕಂಡಿತು. ಆ ಸುಂದರ ನಗರವನ್ನು ಕಂಡು ಕೌಂಡಿನ್ಯನಿಗೆ ಅತ್ಯಂತ ಆಶ್ಚರ್ಯವಾಯಿತು. ಆ ವೃದ್ಧನು ಕೌಂಡಿನ್ಯನನ್ನು ಕರೆದುಕೊಂಡು ಹೋಗಿ ಅಲ್ಲಿರುವ ಒಂದು ರತ್ನಖಚಿತವಾದ ಸಿಂಹಾಸನದಲ್ಲಿ ಕೂಡ್ರಿಸಿದನು. ಕೂಡಲೇ ಆತನು ಕೌಂಡಿನ್ಯನಿಗೆ ತನ್ನ ನಿಜರೂಪವನ್ನು ತೋರಿಸಿದನು. ಭಗವಂತನಾದ ಅನಂತನ ನಿಜರೂಪವನ್ನು ಕಂಡು ಕೌಂಡಿನ್ಯ ಋಷಿಗೆ ಪರಮಾನಂದವಾಯಿತು. ಆತನ ಶರೀರದಲ್ಲಿ ರೋಮಾಂಚನ ಉಂಟಾಯಿತು. ನಯನಾಶ್ರುಗಳನ್ನು ಸುರಿಸುತ್ತಾ ಆ ಅನಂತ ಪದ್ಮನಾಭನ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ತನ್ನ ಆನಂದ ಬಾಷ್ಪಗಳಿಂದ ಅನಂತನ ಪಾದಗಳನ್ನು ಅಭಿಷೇಕಿಸಿದನು. ನಂತರ ಶ್ರೀ ಅನಂತನ ಪಾದಗಳ ಮೇಲೆ ತಲೆಯನ್ನಿಟ್ಟು ವಿನಯದಿಂದ ಪುನಃ ಪುನಃ ಅಶ್ರು ಸುರಿಸುತ್ತಾ ನಮಸ್ಕರಿಸುತ್ತಾ ನಿಂತುಕೊಂಡು ಸ್ತುತಿಸಲಾರಂಭಿಸಿದನು. ಹೇ ಗೋವಿಂದ, ಹೇ ಮುಕುಂದ, ಹೇ ಯಾದವ, ಹೇ ಮಾಧವ, ಮಧುಸೂದನ, ಹೇ ಭಕ್ತವತ್ಸಲ, ಸಚ್ಚಿದಾನಂದ ಕಂದ, ನಿನ್ನನ್ನು ನೋಡಿ ನಾನು ಧನ್ಯನಾದೆನು. ಈ ಅಜ್ಞಾನಿಯ ಬಳಿಗೆ ಪ್ರೇಮದಿಂದ ಓಡೋಡಿ ಬಂದೆಯ. ಕೇವಲ ನಿನ್ನ ಸ್ಮರಣೆ ಮಾತ್ರದಿಂದಲೇ ಎಲ್ಲ ದುಃಖಗಳು, ಅಹಂಕಾರವು, ಪಾಪದೋಷಗಳು ನಾಶವಾಗುವವು. ನೀನು ಪರಮ ಮಂಗಲಮೂರ್ತಿಯಾಗಿರುವೆ. ನೀನು ತ್ರಿಮೂರ್ತಿ ರೂಪನು. ಹೇ ಸಚ್ಚಿದಾನಂದ ವಿಗ್ರಹ, ಹೇ ವೈಕುಂಠವಾಸಿಯೇ, ನಾರಾಯಣನೇ, ಲಕ್ಷ್ಮೀ ನಿವಾಸನೇ, ಪರಮ ಪೂಜ್ಯನೇ, ನಿನಗೆ ಅನಂತ ನಮಸ್ಕಾರಗಳು. ನೀನು ಅನಂತ ಬ್ರಹ್ಮಾಂಡಗಳನ್ನು ಪಾಲಿಸುವವನಾಗಿರುವೆ. ಹೇ ದೇವದೇವೋತ್ತಮ, ನಾನು ಪಾಪಿಯೂ ಪಾಪ ಸಂಭವನು ಅಧರ್ಮಿಯೂ ಆಗಿರುವೆನು. ನಿನ್ನ ಭಕ್ತಿ ಮಾಡುವುದನ್ನು ನಾನು ಅರಿಯೆನು. ಹೇ ಜಗದ್ವಂದ್ಯ, ನನ್ನನ್ನು ಕ್ಷಮಿಸು. ನಿನ್ನನ್ನು ಬಿಟ್ಟರೆ ನನಗೆ ಅನ್ಯಗತಿ ಎಂಬುದಿಲ್ಲ. ಅದಕ್ಕಾಗಿ ನಾನು ನಿನ್ನ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುವೆನು.
ನಿನ್ನ ಪಾದ ಸನ್ನಿಧಿಯಲ್ಲಿ ಶರಣಾಗಿರುವೆನು. ಹೇ ಅನಂತ, ಇಂದು ನನ್ನ ಜನ್ಮವು ಪಾವನವಾಯಿತು. ನನ್ನಂತಹ ಧನ್ಯರು ಯಾರಿರುವರು? ಹೇ ದೇವರಾಯ, ನಿನ್ನ ಕೋಮಲವಾದ ಪಾದಗಳನ್ನು ನಾನಿಂದು ಕಂಡೆನು. ನಾನು ಭಗವಂತನಾದ ಸ್ಮರಣೆಯನ್ನಾಗಲಿ ನಿನ್ನ ಕುರಿತಾಗಿ ಕಠಿಣ ತಪಸ್ಸನ್ನಾಗಲಿ ಅಖಂಡವಾಗಿ ಆಚರಿಸಿದವನಲ್ಲ. ಕೇವಲ ಅಹಂಕಾರಿಯಾಗಿ ನಾನು ಮೆರೆದೆನು. ಸರ್ವಾಂತರ್ಯಾಮಿಯಾದ ದೀನದಯಾಳು ಎನಿಸಿದ ನಿನ್ನನ್ನು ನಿಂದಿಸಿದೆನು. ನನ್ನ ಸರ್ವಾಪರಾಧಗಳನ್ನು ಕ್ಷಮಿಸು ತಂದೆ ಎಂದು ಕಣ್ಣೀರು ಸುರಿಸುತ್ತಾ ಕೌಂಡಿನ್ಯನು ಶ್ರೀ ಅನಂತನಲ್ಲಿ ಪ್ರಾರ್ಥಿಸಿಕೊಂಡನು. ಅನಂತ ಕಲ್ಯಾಣ ಗುಣನಿಧಿಯು ಭಕ್ತಜನರ ಪಾಲಿಗೆ ವರಚಿಂತಾಮಣಿಯು ಲಕ್ಷ್ಮೀರಮಣನೂ ಆದ ಅನಂತನೆನಿಸಿದ ಭಗವಂತನು ಆತನ ದೈನ್ಯತೆಯನ್ನು ಕಂಡು ಆತನಿಗೆ 3 ವರಗಳನ್ನು ಅನುಗ್ರಹಿಸುತ್ತಾ, ಹೇ ಭಕ್ತಿಭಾಗ್ಯನೇ, ಕೇಳು. ಮೊದಲನೆಯ ವರವೆಂದರೆ ನಿನ್ನ ದಾರಿದ್ರ್ಯವು ಸಂಪೂರ್ಣವಾಗಿ ನಾಶವಾಗಲಿ. ಎರಡನೆಯದಾಗಿ ನಿನ್ನಲ್ಲಿ ಅತ್ಯುತ್ತಮವಾದ ಧರ್ಮಬುದ್ಧಿಯುಂಟಾಗಲಿ. ಮೂರನೆಯದಾಗಿ ವೈಕುಂಠದಲ್ಲಿ ನಿನಗೆ ಶಾಶ್ವತವಾದ ಸ್ಥಾನವು ದೊರಕಲಿ. ಧರ್ಮರಾಜನೇ, ಹೀಗೆ ಅನಂತನು ಆ ಕೌಂಡಿನ್ಯ ಋಷಿಗೆ 3 ವರಗಳನ್ನು ದಯಪಾಲಿಸಿದನು. ಕೌಂಡಿನ್ಯನು, ಭಗವಂತನೇ, ನಾನು ಮಾರ್ಗದಲ್ಲಿ ಬರುತ್ತಿರುವಾಗ ಅಲ್ಲಿ ಕಂಡ ವಿಚಿತ್ರವಾದ ದೃಶ್ಯಗಳನ್ನು ನಿನ್ನಲ್ಲಿ ಹೇಳುವೆನು. ಮೊದಲು ನಾನು ಒಂದು ಮಾವಿನ ವೃಕ್ಷವನ್ನು ನೋಡಿದೆನು. ಅದರಲ್ಲಿ ಫಲಭರಿತವಾಗಿರುವ ಹಣ್ಣುಗಳೆಲ್ಲವೂ ಅಮೃತಮಯವಾಗಿದ್ದವು. ಅದರಲ್ಲಿ ಒಂದು ಹಕ್ಕಿಯೂ ಸಹ ಹಣ್ಣುಗಳನ್ನು ತಿನ್ನುತ್ತಿರಲಿಲ್ಲ. ನಂತರ ನಾನು ಒಂದು ಹಸು ತನ್ನ ಕರುವಿನೊಂದಿಗೆ ಸುತ್ತಾಡುತ್ತಲಿರುವುದನ್ನು ಕಂಡೆನು. ಅದು ಒಂದು ಹುಲ್ಲುಕಡ್ಡಿಯನ್ನೂ ಸಹ ತಿನ್ನದೆ ಕಣ್ಣೀರು ಸುರಿಸುತ್ತಲಿತ್ತು. ಇನ್ನೂ ತುಸು ಮುಂದೆ ನಡೆದು ಬರುತ್ತಿರುವಾಗ ರಮ್ಯವಾದ 2 ಕೊಳಗಳನ್ನು ನೋಡಿದೆನು. ಅಲ್ಲಿ ನೀರು ಪರಸ್ಪರ ಒಂದರಿಂದ ಒಂದಕ್ಕೆ ಹೋಗುತ್ತಲಿತ್ತು, ಬರುತ್ತಲಿತ್ತು. ಒಂದು ಪ್ರಾಣಿಯೂ ಸಹ ಅಲ್ಲಿಯ ನೀರನ್ನು ಕುಡಿಯುತ್ತಿರಲಿಲ್ಲ. ಅಲ್ಲಿಂದ ಮುಂದೆ ಬರುತ್ತಿರುವಾಗ ಒಂದು ಗೂಳಿಯನ್ನು ನೋಡಿದೆನು. ಆ ಗೂಳಿಯೂ ಸಹ ಒಂದು ಕಡ್ಡಿಯನ್ನೂ ಕೂಡ ತಿನ್ನದೆ ಪರಿತಾಪ ಹೊಂದುತ್ತಲಿತ್ತು. ಇನ್ನು ಮುಂದೆ ನಾನು ಸಾಗಿ ಬರುತ್ತಿರಲು ಒಂದು ಮದಭರಿತ ಆನೆಯನ್ನು, ಒಂದು ಕತ್ತೆಯನ್ನು ನೋಡಿದೆನು. ನಂತರ ಓರ್ವ ವೃದ್ಧ ಬ್ರಾಹ್ಮಣನು ಕಂಡನು. ಅವರಿಗೆಲ್ಲರಿಗೆ ಈ ಪರಿಸ್ಥಿತಿಯು ಯಾವ ಕಾರಣದಿಂದ ಉಂಟಾಯಿತು ನನಗೇನೂ ತಿಳಿಯಲಿಲ್ಲ. ಹೇ ಕರುಣಾಳು ಕೇಶವನೇ, ಭಕ್ತವತ್ಸಲನಾದ ಶ್ರೀಧರನೇ, ದಯಮಾಡಿ ನನಗೆ ಅವುಗಳ ವಿಚಾರಗಳನ್ನು ತಿಳಿಸು ಎಂದು ಭಗವಂತನ ಆಡಿದಾವರೆಗಳಲ್ಲಿ ಮಸ್ತಕವನ್ನಿಟ್ಟು ಪ್ರಾರ್ಥಿಸಿದನು. ಕೌಂಡಿನ್ಯನನ್ನು ಕುರಿತು ಅನಂತನು, ಎಲೈ ಮುನಿಯೇ, ನೀನು ನೋಡಿದ ಮಾವಿನ ವೃಕ್ಷವು ತನ್ನ ಹಿಂದಿನ ಜನ್ಮದಲ್ಲಿ ವೇದಶಾಸ್ತ್ರಾದಿಗಳಲ್ಲಿ ಪ್ರವೀಣನೆನಿಸಿದ್ದು, ಯಾರಿಗೂ ಸಹ ಕಿಂಚಿತ್ತೂ ವಿದ್ಯಾದಾನವನ್ನು ಮಾಡದೆ ಕೇವಲ ಅಹಂಕಾರಿಯಾಗಿ ಮೆರೆಯುತ್ತಲಿದ್ದನು. ಅದರ ಪರಿಣಾಮವಾಗಿ ಅವನು ಮರವಾಗಿ ಹುಟ್ಟಿ ಅಂತಹ ಸ್ಥಿತಿಯನ್ನು ಅನುಭವಿಸುತ್ತಿರುವನು. ಅದಕ್ಕಾಗಿ ಅದರಲ್ಲಿ ಫಲಭರಿತ ಫಲಗಳಿದ್ದರೂ ಯಾವ ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಅವುಗಳನ್ನು ಸೇವಿಸುತ್ತಿರಲಿಲ್ಲ. ಇನ್ನು ನೀನು ನೋಡಿದ ಹಸು ಹಾಗೂ ಕರುಗಳು ಕಳೆದ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿ ಯಾವ ಬೆಳೆಯನ್ನೂ ಬೆಳೆಯದಂಥ ಬಂಜರು ಭೂಮಿಯನ್ನು ದಾನ ಮಾಡಿದ್ದರು. ಅದರ ಫಲವಾಗಿಯೇ ಅದು ಹುಲ್ಲನ್ನು ತಿನ್ನದೆ ಪರಿತಪಿಸುತ್ತಿದ್ದವು. ನೀನು ಕಂಡ ಗೂಳಿಯು ತನ್ನ ಹಿಂದಿನ ಜನ್ಮದಲ್ಲಿ ಶ್ರೀಮಂತ ಮನುಷ್ಯನಾಗಿ ಹುಟ್ಟಿದ್ದನು. ಅತ್ಯಂತ ಲೋಭಿಷ್ಠನಾಗಿದ್ದನು. ಯಾರಿಗೂ ಏನನ್ನೂ ದಾನ ಮಾಡುತ್ತಿರಲಿಲ್ಲ. ಅದರ ಫಲವಾಗಿಯೇ ಹಾಗೆಯೇ ಅದು ಅತ್ತಿಂದಿತ್ತ ಉಪವಾಸದಿಂದಲೇ ತಿರುಗುತ್ತಲಿತ್ತು. ಮುಂದೆ ನೀನು ಬರುತ್ತಿರುವಾಗ 2 ಕೊಳಗಳು ಕಂಡವು. ಅವು ಹಿಂದಿನ ಮನುಷ್ಯ ಜನ್ಮದಲ್ಲಿ ಅಕ್ಕ ತಂಗಿಯರಾಗಿದ್ದರು. ಅವರು ಏನನ್ನೂ ದಾನ ಮಾಡಿದ್ದರೂ ಪರಸ್ಪರ ಇಬ್ಬರೂ ತೆಗೆದುಕೊಳ್ಳುತ್ತಿದ್ದರು ಹಾಗೂ ಕೊಡುತ್ತಿದ್ದರು. ಅದರಿಂದ ಅವು ನಿಷ್ಪ್ರಯೋಜಕವಾದ ಕೊಳಗಳೆನಿಸಿದ್ದವು. ಅದಕ್ಕೂ ಮುಂದೆ ನೀನು ಬರುತ್ತಿರುವಾಗ ಕಂಡಿರುವ ಕತ್ತೆಯು ಹಿಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿ ಅತ್ಯಂತ ಕೋಪಿಷ್ಠನಾಗಿದ್ದನು. ಅಲ್ಲದೆ ನೀನು ಕಂಡ ಮದಯುಕ್ತ ಆನೆಯು ಹಿಂದೆ ಮನುಷ್ಯನಾಗಿದ್ದು ಮಹಾಗರ್ವಿಷ್ಠನೂ ಆಗಿದ್ದನು. ಅದರ ಫಲವನ್ನೇ ಆನೆಯಾಗಿ ಹುಟ್ಟಿ ಅನುಭವಿಸುತ್ತಿರುವನು. ಇವುಗಳನ್ನೆಲ್ಲ ಕಂಡ ನಿನ್ನಲ್ಲಿ ತೀವ್ರ ತರಹದ ವಿರಕ್ತಿಯ ಒಡಮೂಡಿತ್ತು. ಆದ್ದರಿಂದ ವೃದ್ಧರೂಪವನ್ನು ತಳೆದು ಅನಂತನಾದ ನಾನೇ ಇಲ್ಲಿಗೆ ಬಂದೆನು. ನೀನು ದಾರಿಯಲ್ಲಿ ಕಂಡಿರುವ ಎಲ್ಲ ಜೀವಿಗಳು ಪಾಪಮುಕ್ತವಾಗಿರುವವು. ನೀನೂ ಕೂಡ ಎಲ್ಲ ವಿಧವಾದ ಈ ಪ್ರಪಂಚದ ಭೋಗಗಳನ್ನು ಅನುಭವಿಸಿ ಮುಂದೆ ಉತ್ತಮ ಗತಿಯನ್ನು ಹೊಂದುವೆ. ನಂತರ ನೀನು ಪುನರ್ವಸು ನಕ್ಷತ್ರವಾಗಿ ಗಗನದಲ್ಲಿ ಸದಾ ಸರ್ವದಾ ವಿರಾಜಿಸುವೆ ಎಂದು ಆ ಕೌಂಡಿನ್ಯನಿಗೆ ಪರಮಾತ್ಮನಾದ ಅನಂತನು ವರವನ್ನು ನೀಡಿದನು. ಹೀಗೆ ಕೌಂಡಿನ್ಯ ಋಷಿಯು ಇಹದಲ್ಲಿ ಸರ್ವ ಸುಖಗಳನ್ನು ಅನುಭವಿಸಿ ಆ ವ್ರತದ ಪ್ರಭಾವದಿಂದ
ಸ್ವರ್ಗ ಸುಖವನ್ನು ಅನುಭವಿಸಿದನು. ಅದಕ್ಕಾಗಿ ಹೇ ಧರ್ಮರಾಜನೇ, ನೀವೆಲ್ಲರೂ ಸೇರಿ ಅನಂತ ವ್ರತವನ್ನು ಭಕ್ತಿಯಿಂದ ಆಚರಿಸಿರಿ ಎಂದು ಪರಮಾತ್ಮನಾದ ಶ್ರೀಕೃಷ್ಣನು ಧರ್ಮರಾಜನಿಗೆ ಬೋಧಿಸಿದನು. ಶ್ರೀಕೃಷ್ಣನ ಆದೇಶದಂತೆ ಪಾಂಡವರು ಈ ಅನಂತ ವ್ರತವನ್ನು ಆಚರಿಸಿ ವೈರಿಗಳನ್ನು ಜಯಿಸಿ ಕಳೆದುಕೊಂಡ ತಮ್ಮ ರಾಜ್ಯವನ್ನು ಪುನಃ ಪಡೆದುಕೊಂಡು ಸುಖಿಗಳಾದರು. ಈ ಧರೆಯಲ್ಲಿ ಅನೇಕ ಮುನಿಜನರೂ ಸಹ ಈ ವ್ರತವನ್ನು ಆಚರಿಸಿದರು. ವ್ರತಾಚರಣೆ ಮಾಡಿದ ಎಲ್ಲರೂ ಸರ್ವಪುರುಷಾರ್ಥಗಳನ್ನು ಹೊಂದಿ ಸುಖಿಗಳಾಗಿರುವರು. ಈ ಅನಂತ ವ್ರತವೆಂಬುದು ಸರ್ವವ್ರತಗಳಲ್ಲಿ ವ್ರತರಾಜವೆನಿಸಿರುವುದು. ಎಲೈ ಸಾಯಂ ದೇವನೇ, ನೀನೂ ಸಹ ನಿನ್ನ ಹಿರಿಯ ಪುತ್ರನಾದ ನಾಗನಾಥನಿಗೆ ಈ ವ್ರತದ ಉಪದೇಶವನ್ನು ಮಾಡು. ಹಾಗೆಯೇ ಇದನ್ನು ನೀನು ಆಚರಿಸು. ಹಿಂದೆ ಕೌಂಡಿನ್ಯ ಋಷಿಯ ಈ ಅನಂತ ವ್ರತವನ್ನು ಆಚರಿಸಿ ಸಕಲ ಸುಖವನ್ನು ಅನುಭವಿಸಿದ ವ್ರತವಿದು. ಇಂದು ಅನಂತ ಪುಣ್ಯಪ್ರದವಾಗಿರುವುದು. ಸಾಯಂ ದೇವನೇ, ನೀನು ಕೌಂಡಿನ್ಯ ಗೋತ್ರಜನು. ಕೌಂಡಿನ್ಯದಿಂದ ಆಚರಿಸಲ್ಪಟ್ಟ ಇದನ್ನು ನೀನು ತಪ್ಪದೇ ಆಚರಿಸು ಎಂದು ಅನಂತನು ಆಜ್ಞೆ ಇತ್ತನು. ಅದರಂತೆ ಸಾಯಂ ದೇವನು ಶ್ರದ್ಧಾಭಕ್ತಿಯಿಂದ ಕೂಡಿದವನಾಗಿ ಅನಂತ ವ್ರತವನ್ನು ಆಚರಿಸುತ್ತಾ ಶ್ರೀ ಗುರುವನ್ನು ಭಕ್ತಿಯಿಂದ ಪೂಜಿಸುತ್ತಾ ಗುರು ಸೇವಾ ತತ್ಪರನಾಗಿದ್ದನು. ಗುರುವಿಗೆ ನೀರಾಂಜನ ಎತ್ತಿ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಿಸಿ ಗುರುಗಳ ಅಪ್ಪಣೆಯಾದ ಮೇಲೆ ತನ್ನ ಸತಿ ಸುತರಿಂದ ಕೂಡಿಕೊಂಡು ಗ್ರಾಮಕ್ಕೆ ಹೋಗಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ತಾನು ಮಾತ್ರ ಶ್ರೀ ಗುರುವಿನ ಸೇವೆಯಲ್ಲಿಯೇ ಆಸಕ್ತಿಯುಳ್ಳವನಾಗಿ ತಿರುಗಿ ಶ್ರೀ ಗುರುಗಳ ಮಠಕ್ಕೆ ಬಂದು ಶ್ರೀ ಗುರುಗಳ ಸನ್ನಿಧಾನದಲ್ಲಿದ್ದು ಶ್ರೀ ಗುರು ಸೇವಾ ಧರ್ಮದಲ್ಲಿ ತತ್ಪರನಾಗಿದ್ದನು. ಎಲೈ ನಾಮಧಾರಕನೇ, ಈ ರೀತಿಯಾಗಿ ನಿಮ್ಮ ಪೂರ್ವಜನಾದ ಸಾಖರೆ ಸಾಯಂ ದೇವನಿಗೆ ಭಗವಂತನಾದ ಅನಂತನು ಸುಪ್ರಸನ್ನನಾಗಿದ್ದನು. ಎಲೈ ಶಿಷ್ಯೋತ್ತಮನೇ, ನಿಮ್ಮವರು ಅತ್ಯಂತ ಕಷ್ಟಪಟ್ಟು ಸಂಪಾದಿಸಿದ ಶ್ರೀ ಗುರು ಕೃಪೆಯೆಂಬ ನಿಧಿಯು ದಿವ್ಯವೂ ಪರಮ ಪಾವನವೂ ಆಗಿದ್ದಂತಹ ಮಹಾನಿಧಿಯೇ ಶ್ರೀ ಸದ್ಗುರು ನರಸಿಂಹ ಸರಸ್ವತಿ ಯತಿ ಮಹಾರಾಜರು. ಹೀಗೆ ಗಂಗಾಧರ ಪುತ್ರನಾದ ಸರಸ್ವತಿ ಗಂಗಾಧರನು ಅತ್ಯಂತ ವಿನಯಯುಕ್ತನಾಗಿ ಶ್ರೀ ಸದ್ಗುರುಗಳಲ್ಲಿ ಶರಣಾಗಿ ಈ ಉತ್ತಮೋತ್ತಮವಾದ ಶ್ರೀ ಗುರುಚರಿತ್ರೆಯನ್ನು ಶ್ರೋತೃಗಳಾದ ಭಕ್ತರಿಗೆ ನಿರೂಪಿಸಿರುವನು. ಯಾವಾತನು ಏಕ ಮನಸ್ಸಿನಿಂದ ಇದನ್ನು ಶ್ರವಣ ಮಾಡುವನೋ ಅವನು ತನ್ನ ಮನೋಭೀಷ್ಟಗಳನ್ನು ಸಾಧಿಸಿಕೊಳ್ಳುವನು. ಆತನಿಗೆ ಪುನರ್ಜನ್ಮವೆಂಬುದು ಇರಲಾರದು. ಅಂದೇ ಆತನು ದೇವತಾ ಸ್ವರೂಪನಾಗಿ ಬಿಡುವನು. ಇಲ್ಲಿಗೆ ಶ್ರೀ ಗುರುಚರಿತ್ರೆಯ ಮಂಗಲಮಯ ಕಥಾಕಲ್ಪತರುವೆನಿಸಿದ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿಯ ಸಿದ್ಧನಾಮಧಾರಕರ ಸಂವಾದ ರೂಪವಾದ 43ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಗುರುಪಾದುಕಾರ್ಪಣಂ.